ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ವಿಶೇಷ ಕಾರ್ಯಕ್ರಮ ವಾಕ್ ಸೀಸನ್ಗೆ ಸ್ವಾಗತ. ವಾಕ್ ಸೀಸನ್ನ ಇವತ್ತಿನ ಪರ್ಟಿಕ್ಯುಲರ್ ಎಪಿಸೋಡ್ನಲ್ಲಿ ನಾನು ಇಡೀ ರಾಜ್ಯದ ಗಮನವನ್ನು ಸೆಳೆದಂತಹ ಬಹಳ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ರಾಜಕೀಯ ಸಂಚಲನಕ್ಕೆ ಕಾರಣವಾದಂತಹ ಬಹುದೊಡ್ಡ ವಿಚಾರ, ಚರ್ಚಿತ ವಿಚಾರ, ಅದುವೇ ಮೇಕೆದಾಟು ಅನುಷ್ಠಾನದ ವಿಚಾರದಲ್ಲಿ ನಡೆದಂಥ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿ ಕೊರೋನಾ ತಾಂಡವವಾಡ್ತಾ ಇದೆ, ಮೂರನೇ ಅಲೆ ಬಂದೇ ಬಿಡ್ತು, ಆವರಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಅಂತಕ್ಕಂಥ ಸನ್ನಿವೇಶಗಳು, ಲಕ್ಷಣಗಳು ಕಂಡುಬರ್ತಾ ಇರೋ ಸನ್ನಿವೇಶದ ನಡುವೆನೇ ಕಾಂಗ್ರೆಸ್ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನ ಮಾಡಲೇಬೇಕು ಅಂಥೇಳಿ ಪಾದಯಾತ್ರೆಗೆ ಮುಂದಾಯಿತು. ಇಲ್ಲಿ ಜನರ ಸಂಕಷ್ಟ ಒಂದು ಕಡೆ, ಕೊರೋನಾ ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ ಪರದಾಡ್ತಾ ಇರ್ತಕ್ಕಂಥ ಸರ್ಕಾರದ ಸನ್ನಿವೇಶ ಒಂದು ಕಡೆ, ಮತ್ತೊಂದು ಕಡೆ ಜನಪರವಾದಂಥ ಯೋಜನೆ ಆಗಿರ್ತಕ್ಕಂಥ ಬಹಳ ವಿಶೇಷವಾಗಿ ಕಾವೇರಿ ವಿವಾದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಡಬಹುದಾದಂಥ ಮೇಕೆದಾಟು ಜಲಾಶಯ ನಿರ್ಮಾಣ ಯೋಜನೆ ಆಗಲೇಬೇಕು ಅಂಥೇಳಿ ಕಾಂಗ್ರೆಸ್ ಪಾದಯಾತ್ರೆ ಮೂಲಕ ಒಂದು ಒತ್ತಡ ತಂತ್ರವನ್ನು ಅನುಸರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು. ಈ ಕಾವೇರಿ ವಿವಾದ ಬಗೆಹರಿಸೋ ನಿಟ್ಟಿನಲ್ಲಿ ಮೇಕೆದಾಟು ಜಲಾಶಯ ಯೋಜನೆ ಏನೆಲ್ಲ ಪಾತ್ರವನ್ನು ನಿಭಾಯಿಸ್ತದೆ, ಏನಿದು ಮೇಕೆದಾಟು ಜಲಾಶಯ ಯೋಜನೆ, ಇದರ ಉಪಯೋಗಗಳು ಏನೆಲ್ಲ ಇದೆ, ಒಂದು ವೇಳೆ ಈ ಮೇಕೆದಾಟು ಜಲಾಶಯ ನಿರ್ಮಾಣ ಆಗಿದ್ದೇ ಆದರೆ ಏನೆಲ್ಲ ಅನುಕೂಲಗಳು ರಾಜ್ಯಕ್ಕೆ ಮತ್ತು ಜನರಿಗೆ, ವಿಶೇಷವಾಗಿ ಕಾವೇರಿ ಕೊಳ್ಳದ ಜನರಿಗೆ ಆಗುತ್ತೆ, ಮತ್ತು ಮೇಕೆದಾಟು ಜಲಾಶಯ ನಿರ್ಮಾಣ ಯೋಜನೆಗೆ ಅಡ್ಡಿ ಆಗಿರ್ತಕ್ಕಂಥ ಸಂಗತಿಗಳು ಏನಿರಬಹುದು ಅಂಥೇಳಿ ಈ ಮೇಕೆದಾಟು ಜಲಾಶಯದ ಸುತ್ತಲ ಆಯಾಮಗಳನ್ನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕಾವೇರಿ ದಕ್ಷಿಣದ ಗಂಗೆ ಅಂತಲೇ ತುಂಬ ಫೇಮಸ್. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಜೀವ ನದಿ ಕೂಡ ಹೌದು. ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿ ಸೇರೋ ತನಕ ಕಾವೇರಿ ಅದೆಷ್ಟೋ ಜಿಲ್ಲೆಗಳ ಜೀವನಾಡಿಯಾಗಿದೆ. ಕಾವೇರಿ ನದಿ ಸೃಷ್ಟಿಸೋ ಗಗನಚುಕ್ಕಿ, ಭರಚುಕ್ಕಿ, ಹೊಗೆನಕಲ್ ಜಲಪಾತಗಳು, ನದಿ ಸಂಗಮಗಳು ನಯನ ಮನೋಹರವಾಗಿವೆ. ಕಾವೇರಿ ಎಂದಾಕ್ಷಣ ನದಿ ಪಾತ್ರದ ಜೊತೆಗೆ ಮತ್ತೊಂದು ವಿಚಾರ ತಲೆಗೆ ಹೊಕ್ಕಿಕೊಳ್ಳುತ್ತದೆ, ಅದುವೇ ಕಾವೇರಿ ನದಿ ನೀರು ಹಂಚಿಕೆ ವಿವಾದ. ಸಾಮಾನ್ಯವಾಗಿ ಕಾವೇರಿ ನೀರಿಗಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ವಿವಾದ ಹುಟ್ಟಿಕೊಳ್ಳುತ್ತದೆ. ದೊಡ್ಡ ದೊಡ್ಡ ಹೋರಾಟಗಳು, ಪ್ರತಿಭಟನೆಗಳು, ಕಾನೂನು ಮಟ್ಟದ ಹೋರಾಟಗಳು ಎರಡೂ ಕಡೆ ಅಸ್ತಿತ್ವ ಪಡೆದುಕೊಂಡಿವೆ. ಆದರೆ ಈಗ ಫಾರ್ ಎ ಚೇಂಜ್ ಎಂಬಂತೆ ಕಾವೇರಿ ವಿಚಾರದಲ್ಲಿ ಕರ್ನಾಟಕದಲ್ಲಿಯೇ ಎರಡು ರಾಜಕೀಯ ಪಕ್ಷಗಳ ನಡುವೆ ಕಿತ್ತಾಟ ಹುಟ್ಟಿಕೊಂಡಿದೆ. ದಿನ ಬೆಳಗಾದರೆ ರಾಜ್ಯ ರಾಜಕಾರಣದಲ್ಲಿ ನೋಡ್ತೀವಿ, ಈ ಪಕ್ಷದವರು ಆ ಪಕ್ಷದವ್ರನ್ನ ಬೈದರು, ಆ ಪಕ್ಷದವರು ಇನ್ನೊಂದು ಪಕ್ಷದವರು ಬೈದರು. ಈ ರೀತಿ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳಾಗಿರ್ತಕ್ಕಂಥ BJP, ಕಾಂಗ್ರೆಸ್ ಮತ್ತು JDS ಪ್ರಮುಖರು ಪರಸ್ಪರ ಬೇರೆ ಬೇರೆ ವಿಚಾರಗಳಿಗೆ ಬೈದಾಡ್ಕೊತಾ ಇದ್ರು, ನಿಂದಿಸ್ಕೊಳ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಆದರೆ ಕಳೆದ ಒಂದು ವಾರದಿಂದ ಈಚೆಗೆ ಈ ಮೂರು ಪಕ್ಷಗಳಿಗೆ ಒಂದು ಆಹಾರ ಸ್ವರೂಪದಲ್ಲಿ ಅವರಿಗೆ ಒದಗಿ ಬಂದಂಥ ಅವಕಾಶ ಏನಪ್ಪ ಅಂತಂದರೆ, ಇದೇ ಮೇಕೆದಾಟು ಅನುಷ್ಠಾನ ವಿಚಾರದಲ್ಲಿ ಕಾಂಗ್ರೆಸ್ ತಳೆದಂತಹ ನಿಲುವು ಮತ್ತು ಅದರ ವಿರುದ್ಧವಾಗಿ JDS ಮತ್ತು BJP ತಳೆದಂತಹ ಅಭಿಪ್ರಾಯಗಳು. ಈ ಮೂರು ಪಕ್ಷಗಳಿಗೆ ಮೇಕೆದಾಟು ಯೋಜನೆ ಒಂದು ರೀತಿಯಲ್ಲಿ ಆಹಾರವಾಗಿ ಪರಿಣಮಿಸಿತು. ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಅರ್ಕಾವತಿ ಮತ್ತು ಕಾವೇರಿ ನದಿಗಳ ಸಂಗಮ ಒಂದು ಪ್ರವಾಸಿ ತಾಣವಾಗಿದೆ. ಅಲ್ಲಿಂದ 4 ರಿಂದ 5 ಕಿಲೋಮೀಟರ್ ಕ್ರಮಿಸಿದರೆ ಸಿಗುವುದೇ ಮೇಕೆದಾಟು. ವಿಶಾಲವಾಗಿ ಹರಿದು ಬರೋ ಕಾವೇರಿ ನದಿಯು ಮೇಕೆದಾಟು ಬಳಿ ಬಂಡೆಗಳ ಕೊರಕಲಿನ ನಡುವೆ ತನ್ನ ಗಾತ್ರವನ್ನು ಕಿರಿದಾಗಿಸಿಕೊಂಡು ಭೋರ್ಗರೆದು ಹರಿಯುತ್ತದೆ. ಸಂಗಮದಿಂದ 4 ಕಿಲೋಮೀಟರ್ ಕೆಳಭಾಗದಲ್ಲಿ ಸುಮಾರು 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಣೆಕಟ್ಟನ್ನು ಕಟ್ಟುವ ಉದ್ದೇಶವನ್ನು ಕರ್ನಾಟಕ ಸರ್ಕಾರ ಹೊಂದಿದೆ. ಅದುವೇ ಮೇಕೆದಾಟು ಜಲಾಶಯ ಯೋಜನೆ. ಈ ಮೇಕೆದಾಟು ಜಲಾಶಯ ನಿರ್ಮಾಣ ಯೋಜನೆಯ ಹಿಂದೆ ಬಹುದೊಡ್ಡ ಉದ್ದೇಶ ಅಡಗಿದೆ. ಕಾವೇರಿ ನದಿ ನೀರು ಕರ್ನಾಟಕ ಹಾಗೂ ತಮಿಳುನಾಡಿಗೆ ಹಂಚಿಕೆಯಾಗುತ್ತದೆ. ಇದು ಬಾಯಿ ಮಾತಿನಲ್ಲಿ ಹೇಳುವಷ್ಟು ಸಾಧಾರಣ ವಿಷಯವಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಡೆದಿರುವ ಬೃಹತ್ ವಿವಾದಗಳು, ಹೋರಾಟಗಳಿಗೆ ಲೆಕ್ಕವಿಲ್ಲ. ಆದರೆ ಕಾವೇರಿ ನ್ಯಾಯಾಧಿಕರಣದ ಅಂತಿಮ ಐತೀರ್ಪು ಹಾಗೂ ಸುಪ್ರೀಂ ಕೋರ್ಟ್ ಆದೇಶ ನಂತರ
ಕರ್ನಾಟಕ ಪ್ರತಿ ವರ್ಷ ತಮಿಳುನಾಡಿಗೆ 177.25 TMC ನೀರನ್ನು ಹರಿಸಬೇಕು. ಮುಂಗಾರಿನ ಕಾಲ ಉತ್ತಮವಾಗಿದ್ದರೆ ಇದು ಕಷ್ಟ ಸಾಧ್ಯವಲ್ಲ. ಹೆಚ್ಚು ಮಳೆಯಾದಾಗ ಕರ್ನಾಟಕದ ಡ್ಯಾಮ್ಗಳು ತುಂಬಿ ನಿಗದಿತ TMCಗಿಂತಲೂ ಹೆಚ್ಚು ನೀರು ತಮಿಳುನಾಡು ಪಾಲಾಗುತ್ತದೆ. KRS, ಹೇಮಾವತಿ, ಕಬಿನಿ, ಹಾರಂಗಿ ಜಲಾಶಯಗಳು ಕರ್ನಾಟಕ ಕಾವೇರಿ ಕಣಿವೆಯ ಮುಖ್ಯ ಜಲಾಶಯಗಳಾಗಿದ್ದು ಇವುಗಳ ಒಟ್ಟು ಸಾಮರ್ಥ್ಯ 115 TMCಯಷ್ಟಿದೆ. ಅಂದರೆ ಇದನ್ನು ಲೀಟರ್ ಲೆಕ್ಕದಲ್ಲಿ ಅಳೆಯುವುದೇ ಆದರೆ 1 TMCಗೆ ಬರೋಬ್ಬರಿ 2831 ಕೋಟಿ ಲೀಟರ್ನಷ್ಟು ನೀರಾಗುತ್ತದೆ. ಕರ್ನಾಟಕ ವ್ಯಾಪ್ತಿಯ ಕಾವೇರಿ ಕೊಳ್ಳದ ಜಲಾಶಯಗಳ ಸಂಗ್ರಹ ಸಾಮರ್ಥ್ಯ ಈ ರೀತಿ ಇದೆ. KRS ಜಲಾಶಯದ ಸಂಗ್ರಹ ಸಾಮರ್ಥ್ಯ 49.452 TMC, ಕಬಿನಿ ಜಲಾಶಯದ ಸಾಮರ್ಥ್ಯ 19.52 TMC, ಹಾರಂಗಿ ಜಲಾಶಯದ ಸಾಮರ್ಥ್ಯ 8.50 TMC ಮತ್ತು ಹೇಮಾವತಿ ಜಲಾಶಯದ ಸಂಗ್ರಹ ಸಾಮರ್ಥ್ಯ 35.76 TMC. ಕಾವೇರಿ ಕೊಳ್ಳದ ಜಲಾಶಯಗಳೆಲ್ಲವೂ ಭರ್ತಿಯಾಗಿ ಕಾವೇರಿ ಕಣಿವೆಯ ಕೆರೆ ಕಟ್ಟಗಳೆಲ್ಲವೂ ಕೋಡಿ ಬಿದ್ದ ಮೇಲೂ ಸೇರುವ ನೀರು ತಮಿಳುನಾಡಿನ ಪಾಲಾಗುತ್ತದೆ. ಜೊತೆಗೆ ಅಣೆಕಟ್ಟೆ ಹಾಗೂ ಜಲಮಾಪನ ಕೇಂದ್ರವಿರುವ ಬಿಳಿಗುಂಡ್ಲುವಿನ ನಡುವೆ ಬೀಳುವ ಮಳೆ ನೀರು ಸಹ ತಮಿಳುನಾಡಿನ ಪಾಲಾಗುತ್ತದೆ. ಇಷ್ಟೆಲ್ಲ ಗಮನಿಸಿದರೆ ಮಳೆ ಚೆನ್ನಾಗಿ ಬಿದ್ದಾಗ ತಮಿಳುನಾಡಿಗೆ ಯಾವುದೇ ಕೊರತೆ ಇಲ್ಲದೆ ಕಾವೇರಿ ನೀರು ಹರಿದು ಹೋಗುತ್ತದೆ. ಆದರೆ ಪ್ರಶ್ನೆ ಇದಲ್ಲ, ನಿಗದಿತಕ್ಕಿಂತ ಹೆಚ್ಚುವರಿಯಾಗಿ ತಮಿಳುನಾಡಿಗೆ ಹರಿಯುವ ನೀರಿನ ಸಂಪೂರ್ಣ ಬಳಕೆ ಅಲ್ಲಿಯೇ ಆಗುತ್ತಿದೆಯೇ ಎಂದರೆ ಖಂಡಿತ ಇಲ್ಲ. ಈ ಹೆಚ್ಚುವರಿ ನೀರನ್ನು ತಮಿಳುನಾಡು ಕೂಡ ಸಂಗ್ರಹಿಸಲು ಸಾಧ್ಯವಿಲ್ಲ. ಹೀಗಾಗಿ ಅದು ನಿರಾಯಾಸವಾಗಿ ಸಮುದ್ರವನ್ನು ಸೇರುತ್ತಿದೆ. ಆದ್ದರಿಂದ ಈ ಹೆಚ್ಚುವರಿ ನೀರನ್ನು ಶೇಖರಿಸಿಡಲು ಕರ್ನಾಟಕ ನಿರ್ಮಿಸಲು ಉದ್ದೇಶಿಸಿರುವ ಯೋಜನೆಯೇ ಮೇಕೆದಾಟು ಜಲಾಶಯ ಯೋಜನೆ. ಮುಂಗಾರು ಹಂಗಾಮಿನಲ್ಲಿ ರಾಜ್ಯದಲ್ಲಿ ಉತ್ತಮವಾದ ಮಳೆಯಾದರೆ ಕಾವೇರಿ ಕೊಳ್ಳದ ವ್ಯಾಪ್ತಿಗೆ ಬರತಕ್ಕಂಥ ಜಲಾಶಯ ವ್ಯಾಪ್ತಿನಲ್ಲಿ ಒಳ್ಳೆ ಮಳೆಯಿಂದಾಗಿ ಎಲ್ಲ ಜಲಾಶಯಗಳು ಭರ್ತಿಯಾದರೆ ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಎದುರಾಗೋದಿಲ್ಲ. ಆದರೆ ಮುಂಗಾರು ಹಂಗಾಮಿನಲ್ಲಿ ಏನಾದರೂ ಮಳೆ ಏರ್ಪೇರಾದರೆ, ಮಳೆ ಕೊರತೆ ಆದರೆ ಕಾವೇರಿ ಕೊಳ್ಳದ ಜಲಾಶಯಗಳೇ ಭರ್ತಿಯಾಗದೇ ಇರತಕ್ಕಂಥ ಸನ್ನಿವೇಶ ಎದುರಾಗ್ತದೆ. ಕಾವೇರಿ ಕೊಳ್ಳದ ಜಲಾಶಯಗಳ ಪ್ರಮುಖ ಜಲಾಶಯಗಳಾದಂಥ KRS ಇರ್ಬೋದು, ಕಬಿನಿ ಇರ್ಬೋದು, ಹೇಮಾವತಿ ಇರ್ಬೋದು ಮತ್ತು ಹಾರಂಗಿ ಇರ್ಬೋದು, ಈ 4 ಜಲಾಶಯಗಳಲ್ಲಿ ಜಲಕ್ಷಾಮ ಎದುರಾದರೆ ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಬಹುದೊಡ್ಡ ಅಡ್ಡಿ ಆತಂಕ ಎದುರಾಗ್ತದೆ. ಆಗ ಕಾನೂನು ಸಮರ ಎದುರಿಸಬೇಕಾಗ್ತದೆ. ತೀವ್ರತರವಾದಂಥ ಹೋರಾಟಗಳು ಈ ಭಾಗದಲ್ಲಿ ಅಂದರೆ ಕಾವೇರಿ ಕೊಳ್ಳದ ಭಾಗದಲ್ಲಿ ನಡೀತದೆ. ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಬಾರ್ದು ಅಂಥೇಳಿ ಕಾವೇರಿ ಕೊಳ್ಳದ ಜನ ಹೋರಾಟ ಮಾಡಿದರೆ ಕಾನೂನು ಮತ್ತು ಒಪ್ಪಂದವನ್ನೇ ಪ್ರಧಾನವಾಗಿರಿಸಿಕೊಂಡ ತಮಿಳುನಾಡು ನ್ಯಾಯಿಕ ಹೋರಾಟವನ್ನು ಮಾಡ್ತದೆ, ನಮಗೆ ಇಂತಿಷ್ಟು ನೀರನ್ನು ಹರಿಸಲೇಬೇಕು ಅಂಥೇಳಿ. ಆಗ ತೀವ್ರತರವಾದಂಥ ಹೋರಾಟಗಳು, ತೀವ್ರತರವಾದಂಥ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿದೆ ಈ ಕಾವೇರಿ ವಿವಾದ. ಈ ಕಾವೇರಿ ವಿವಾದ ಅಂದರೆ ಕಾವೇರಿ ಜಲ ವಿವಾದ ಇದೆಯಲ್ಲ, ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಮಹತ್ವವಾದ ನಿರ್ಧಾರ ಮಾಡಿದೆ. ಅದುವೇ ಮೇಕೆದಾಟು ಜಲಾಶಯವನ್ನು ನಿರ್ಮಾಣ ಮಾಡ್ತಕ್ಕಂಥ ದೊಡ್ಡ ಪರಿಕಲ್ಪನೆಯೊಂದಿಗೆ ಒಂದು ದೃಢ ಹೆಜ್ಜೆಯನ್ನು ಇಟ್ಟಿದೆ. ಹಾಗಿದ್ರೆ ಈ ಮೇಕೆದಾಟು ಜಲಾಶಯ ನಿರ್ಮಾಣದಿಂದ ಕಾವೇರಿ ಜಲ ವಿವಾದ ಹೇಗೆಲ್ಲ ಪರಿಹಾರ ಆಗ್ತದೆ, ಇದರಿಂದ ಏನೆಲ್ಲ ಅನುಕೂಲಗಳಿದೆ ಅನ್ನೋದೇ ನೋಡೋದಾದರೆ, ಮೇಕೆದಾಟು ಯೋಜನೆ ಒಂದು ಬಹುಪಯೋಗಿ ಯೋಜನೆಯಾಗಿದೆ. ಹೆಚ್ಚುವರಿ ನೀರು ಶೇಖರಿಸಿಟ್ಟುಕೊಳ್ಳುವುದು ಇದರ ಮುಖ್ಯ ಉದ್ದೇಶ. ಹೀಗಿರುವಾಗ ಮಳೆ ಬಾರದಿದ್ದಾಗಲೂ ತಮಿಳುನಾಡಿಗೆ ನೀರು ಹರಿಸಿದರೆ ಇಲ್ಲೂ ಅಷ್ಟು ಸಮಸ್ಯೆ ಎದುರಾಗುವುದಿಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ತಮಿಳುನಾಡು ನಡುವಿನ ಕಾವೇರಿ ವಿವಾದಕ್ಕೆ ಈ ಜಲಾಶಯ ಪರಿಹಾರ ತಂದುಕೊಡಲಿದೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಿರುವುದು, ಕಾವೇರಿ ಕಣಿವೆಯಲ್ಲಿ ಕೃಷ್ಣ ಕೊಳ್ಳದಲ್ಲಿರುವ ರೀತಿಯಲ್ಲಿ 130 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯವಾಗಲಿ, 123 TMC ಸಾಮರ್ಥ್ಯದ ಆಲಮಟ್ಟಿ ಜಲಾಶಯದಂತಹ ಬೃಹತ್ ಸಂಗ್ರಹ ಸಾಮರ್ಥ್ಯದ ಅಣೆಕಟ್ಟುಗಳು ಇಲ್ಲದೇ ಇರುವುದು. ದಕ್ಷಿಣ ಕರ್ನಾಟಕದಲ್ಲಿ KRS ಜಲಾಶಯವೇ ಬಹುದೊಡ್ಡ ಜಲಾಶಯವಾಗಿದೆ. ಇದರ ಒಟ್ಟು ಸಂಗ್ರಹ ಸಾಮರ್ಥ್ಯ 49.5 TMC. ಇದೀಗ ಮೇಕೆದಾಟು ಬಳಿ ನಿರ್ಮಾಣ ಮಾಡಲು ಪ್ರಸ್ತಾಪಿಸಿರುವ ಡ್ಯಾಮ್ನ ಶೇಖರಣಾ ಸಾಮರ್ಥ್ಯ 67 TMC. ಅಂದರೆ ಕಾವೇರಿ ಕೊಳ್ಳದ ದೊಡ್ಡ ಜಲಾಶಯ ಇದಾಗಲಿದೆ. ಹೀಗಾಗಿ ಉತ್ತಮ ಮುಂಗಾರಿನ ಕಾಲದಲ್ಲಿ ಹಾಗೂ ಅಧಿಕ ಮಳೆಯಿಂದ ತುಂಬಿ ಹರಿಯುವ ಹೆಚ್ಚುವರಿ ನೀರನ್ನು ಮೇಕೆದಾಟು ಡ್ಯಾಮ್ನಲ್ಲಿ ಶೇಖರಿಸಿಟ್ಟುಕೊಳ್ಳಬಹುದಾಗಿದೆ. ಬರಗಾಲ ಎದುರಾದರೆ ಕಾವೇರಿ ಕಣಿವೆ ಡ್ಯಾಮ್ಗಳಲ್ಲೇ ನೀರಿರೋಲ್ಲ.
ಹೀಗಾಗಿ ಮೇಕೆದಾಟು ಡ್ಯಾಂನಿಂದ ಬರಗಾಲದಲ್ಲಿ ಅನುಕೂಲವಾಗುತ್ತದೆ. ಅಂತಹ ವೇಳೆ ಮೇಕೆದಾಟು ಜಲಾಶಯದಲ್ಲಿ ಶೇಖರಣೆಯಾಗಿರೋ ನೀರನ್ನು ತಮಿಳುನಾಡಿಗೆ ಪೂರೈಸಬಹುದು. ಆಗ ತಮಿಳುನಾಡು ಕೂಡ ನೀರಿಗಾಗಿ ಯಾವುದೇ ಕಾನೂನು ಹೋರಾಟವನ್ನು ನಡೆಸದೆ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಮೇಕೆದಾಟು ಯೋಜನೆಯ ಬಹುದೊಡ್ಡ ಉದ್ದೇಶವೆಂದರೆ ಬೆಂಗಳೂರು ನಗರಕ್ಕೆ ಕುಡಿಯಲೆಂದೇ 10 TMC ನೀರನ್ನು ಪೂರೈಸುವುದಾಗಿದೆ. ಜೊತೆಗೆ ಬೆಂಗಳೂರಿನ ಸುತ್ತಮುತ್ತಲ ಪಟ್ಟಣ ಪ್ರದೇಶಕ್ಕೂ ಕುಡಿಯುವ ನೀರನ್ನು ಪೂರೈಕೆ ಮಾಡುವುದಾಗಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ. ಬೆಂಗಳೂರಿನ ವೇಗಕ್ಕೆ ತಕ್ಕಂತೆ ಕುಡಿಯುವ ನೀರನ್ನು ಪೂರೈಸಬೇಕು. ಹೀಗಾಗಿ ಕರ್ನಾಟಕ ಸರ್ಕಾರ ಕನಕಪುರ ತಾಲೂಕಿನ ಮೇಕೆದಾಟು ಬಳಿ ಹೊಸ ಜಲಾಶಯವೊಂದನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟುವ ತೀರ್ಮಾನ ಕೈಗೊಂಡಿದೆ. ಇದರಿಂದ ಬೆಂಗಳೂರಿಗೆ 2030ರ ವೇಳೆಗೆ ಬೇಡಿಕೆಗೆ ತಕ್ಕಂತೆ ಕುಡಿಯುವ ನೀರು ದೊರೆಯುತ್ತದೆ. ಜೊತೆಗೆ ಆ ಜಾಗದಲ್ಲಿ 400 ಮೆಗಾವ್ಯಾಟ್ ಜಲವಿದ್ಯುತ್ತನ್ನು ಉತ್ಪಾದಿಸಬಹುದಾಗಿದ್ದು ರಾಜ್ಯದ ವಿದ್ಯುತ್ ಕೊರತೆಯನ್ನು ನೀಗಿಸಬಹುದು ಎಂಬುದು ಕರ್ನಾಟಕ ಸರ್ಕಾರದ ಮಹದುದ್ದೇಶವಾಗಿದೆ. ಇಷ್ಟೆಲ್ಲ ಬಹು ಉಪಯೋಗ ಇರತಕ್ಕಂಥ ಮೇಕೆದಾಟು ಜಲಾಶಯ ನಿರ್ಮಾಣ ಯೋಜನೆಗೆ ಏನೆಲ್ಲ ಅಡ್ಡಿ ಆತಂಕಗಳಿವೆ ಪ್ರಮುಖವಾಗಿ ಅನ್ನೋದನ್ನೇ ನಾವು ನೋಡೋದಾದರೆ, ಈ ಜಲಾಶಯಕ್ಕೆ ಬಹುದೊಡ್ಡ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು ಪರಿಸರವಾದಿಗಳಿಂದ. ಅಂದರೆ ಈ ಜಲಾಶಯ ನಿರ್ಮಾಣದಿಂದ ಬಹುದೊಡ್ಡ ಮಟ್ಟದಲ್ಲಿ ಪರಿಸರ ನಾಶ ಆಗ್ತದೆ, ಕಾಡು ನಾಶ ಆಗ್ತದೆ ಅಂಥೇಳಿ ಒಂದು ವಾದ ಕೇಳಿ ಬರ್ತಾ ಇದೆ. ಈ ಜಲಾಶಯ ನಿರ್ಮಾಣಕ್ಕೆ ಇರಬಹುದಾದಂಥ ಬಹುದೊಡ್ಡ ಅಡ್ಡಿ ಆತಂಕಗಳೇನು ಅನ್ನೋದೇ ಗಮನಿಸೋದಾದರೆ, ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಸುಮಾರು 12,500 ಎಕರೆ ಜಾಗದ ಅಗತ್ಯವಿದೆ. ಅದರಲ್ಲಿ 10% ಮಾತ್ರ ಕಂದಾಯ ಭೂಮಿಯಾಗಿದ್ದು ಉಳಿದೆಲ್ಲವೂ ಕೂಡ ಅರಣ್ಯ ಪ್ರದೇಶವಾಗಿದೆ. ಇದರ ಜೊತೆಗೆ ಸಂಗಮ, ಮುತ್ತತ್ತಿ, ಭೀಮೇಶ್ವರಿ, ಗಾಳಿಬೋರೆ ಫಿಶಿಂಗ್ ಕ್ಯಾಂಪ್ನಂತಹ ಪ್ರವಾಸಿ ತಾಣಗಳು ಈ ಯೋಜನೆಯಿಂದ ನಾಶವಾಗಲಿವೆ. ಇದು ಪರಿಸರವಾದಿಗಳ ನಿದ್ದೆಗೆಡಿಸಿದೆ. ಅಲ್ಲದೆ ಸಂಗಮ ಅರಣ್ಯ ಪ್ರದೇಶದಲ್ಲಿನ ಆನೆ ಕಾರಿಡಾರ್ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಸಂಪರ್ಕವನ್ನು ಕಲ್ಪಿಸುತ್ತದೆ. ಈ ಪ್ರದೇಶವು ಆನೆಗಳ ಆವಾಸ ಸ್ಥಾನವಾಗಿದ್ದು ಮೇಕೆದಾಟು ಯೋಜನೆಯ ನಿರ್ಮಾಣದಿಂದಾಗಿ ಆನೆ ಕಾರಿಡಾರ್ಗೂ ಧಕ್ಕೆಯಾಗುವ ಆತಂಕವಿದೆ. ಆದ್ದರಿಂದ ಈ ಯೋಜನೆ ಅನುಷ್ಠಾನಕ್ಕೆ ಕೇಂದ್ರ ಅರಣ್ಯ ಸಚಿವಾಲಯದ ಒಪ್ಪಿಗೆಯಂತೂ ಬೇಕೇ ಬೇಕು. ಇನ್ನೂ ಮುಖ್ಯವಾಗಿ ಕಾವೇರಿ ನದಿ ನೀರು ನಿರ್ವಹಣೆ ಪ್ರಾಧಿಕಾರದ ಒಪ್ಪಿಗೆ ಕರ್ನಾಟಕ ಸರ್ಕಾರಕ್ಕೆ ಸಿಗಬೇಕು. 2019ರ ಜನವರಿಯಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಜಲ ಆಯೋಗಕ್ಕೆ ಮೇಕೆದಾಟು ಕುರಿತ ವಿಸ್ತೃತ ಯೋಜನಾ ವರದಿ ಅಂದರೆ DPR ಸಲ್ಲಿಕೆ ಮಾಡಿದೆ. ಇದನ್ನು ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣೆ ಪ್ರಾಧಿಕಾರಕ್ಕೆ ರವಾನಿಸಿದೆ. ಕಾವೇರಿ ನದಿ ಕಣಿವೆ ರಾಜ್ಯಗಳ ನಡುವೆ ಉದ್ಭವಿಸುವ ಬಿಕ್ಕಟ್ಟು ನಿವಾರಿಸಲೆಂದೇ ಈ ಕಾವೇರಿ ನಿರ್ವಹಣೆ ಪ್ರಾಧಿಕಾರ ರಚನೆಯಾಗಿದೆ. ಈ ಪ್ರಾಧಿಕಾರವು ಸಭೆಯನ್ನು ನಡೆಸಿ ಮೇಕೆದಾಟು ಯೋಜನೆಗೆ ಕಾವೇರಿ ಕಣಿವೆಯ ಎಲ್ಲ ರಾಜ್ಯಗಳ ಒಪ್ಪಿಗೆ ಪಡೆದುಕೊಂಡರಷ್ಟೇ ಈ ಯೋಜನೆ ಸಾಕಾರಗೊಳ್ಳಲಿದೆ. ಈ ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡಿನ ಒಪ್ಪಿಗೆ ಖಂಡಿತ ಬೇಕಾಗಿದೆ. ಆದರೆ ತಮಿಳುನಾಡು ಈ ಜಲಾಶಯ ನಿರ್ಮಾಣಕ್ಕೆ ಸುತಾರಂ ಒಪ್ತಾ ಇಲ್ಲ. ಈ ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಯಾಕೆ ಕೆಂಗಣ್ಣು ಬೀರ್ತಾ ಇದೆ? ತಮಿಳುನಾಡು ಯಾಕೆ ಇದನ್ನು ಒಪ್ತಾ ಇಲ್ಲ? ಮೇಕೆದಾಟು ಜಲಾಶಯ ನಿರ್ಮಾಣ ಆಗಬಾರ್ದು ಅಂಥೇಳಿ ತಮಿಳುನಾಡು ಮಾಡ್ತಾ ಇರ್ತಕ್ಕಂಥ ವಾದವಾದರು ಏನು? ಬಹುಶಃ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂಥ ಒಪ್ಪಂದಗಳಿದಾವಲ್ಲ, ಆ ಒಪ್ಪಂದಗಳೇ ಈ ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಬಹುದೊಡ್ಡ ಅಡ್ಡಿ ಆಗ್ಬಿಟ್ವಾ? ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಇಂದು ನೆನ್ನೆಯದಲ್ಲ. ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಎರಡೂ ರಾಜ್ಯಗಳ ನಡುವೆ ಈ ವಿಚಾರದಲ್ಲಿ ವಿವಾದವಿದೆ. ಕಾವೇರಿ ನದಿ ನೀರು ಹಂಚಿಕೆ ಕಾನೂನಿನ ಪ್ರಕಾರ ಕರ್ನಾಟಕ ಮೇಲ್ಭಾಗದ ರಾಜ್ಯ, ಅಂದರೆ ಇಂಗ್ಲಿಷ್ನಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ ಎನ್ನುತ್ತಾರೆ. ತಮಿಳುನಾಡು ಕೆಳಭಾಗದ ರಾಜ್ಯ, ಅಂದರೆ ಲೋವರ್ ರೈಪೇರಿಯನ್ ಸ್ಟೇಟ್ ಎಂದರ್ಥ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾವೇರಿ ವಿವಾದ ಹುಟ್ಟಿಕೊಂಡಾಗ ಎರಡೂ ರಾಜ್ಯಗಳು ಮಾತುಕತೆ ನಡೆಸಿ ನೀರು ಹಂಚಿಕೆ ಬಗ್ಗೆ 2 ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಂಡಿವೆ. 1893 ಮತ್ತು 1924ರಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ಮಹತ್ವದ ಒಪ್ಪಂದವಾಗಿದೆ. ಆಗ ಮದ್ರಾಸ್ ಪ್ರೆಸಿಡೆನ್ಸಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಮೈಸೂರು ಸಂಸ್ಥಾನವನ್ನು ಮೈಸೂರು ಒಡೆಯರು ಆಳುತ್ತಿದ್ದರು. ಹೀಗಾಗಿ ಬ್ರಿಟಿಷರ ಒತ್ತಡಕ್ಕೆ ಮಣಿದು ಕೆಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮೈಸೂರು ರಾಜರು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಒಪ್ಪಂದಗಳು ರದ್ದಾಗಬೇಕಿತ್ತು. ಅವು ಇಂದಿಗೂ ರದ್ದಾಗದೇ ಇರುವುದು ತಮಿಳುನಾಡಿನ ಪಾಲಿಗೆ ಬಹುದೊಡ್ಡ ಅಸ್ತ್ರವಾಗಿದೆ. ಯಾಕಂದರೆ
ಈ ಒಪ್ಪಂದದ ಪ್ರಕಾರ ಕರ್ನಾಟಕ ತನ್ನ ನೆಲದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ಅಣೆಕಟ್ಟೆ ನಿರ್ಮಿಸಬೇಕೆಂದರೂ ತಮಿಳುನಾಡಿನ ಒಪ್ಪಿಗೆಯನ್ನು ಪಡೆಯಲೇಬೇಕು. ಹೀಗಾಗಿ ಮೇಕೆದಾಟು ವಿಚಾರದಲ್ಲಿಯೂ ಕರ್ನಾಟಕ ಸರ್ಕಾರಕ್ಕೆ ಈ ಒಪ್ಪಂದಗಳು ತಲೆಬಿಸಿ ತಂದಿವೆ. ಇತ್ತ ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಯಾಕಂದರೆ ತಮಿಳುನಾಡಿಗೆ ನಿಗದಿತ TMC ನೀರು ಸಿಗುವುದರ ಜೊತೆಗೆ ಹೆಚ್ಚುವರಿ ನೀರು ಹರಿದು ಹೋಗುತ್ತಿದೆ. ಈ ಹೆಚ್ಚುವರಿ ನೀರಿನ ಮೇಲೆ ಕರ್ನಾಟಕ ಸರ್ಕಾರ ಯಾವುದೇ ನಿಯಂತ್ರಣ ಮಾಡಿಲ್ಲ. ಒಂದು ವೇಳೆ ಮೇಕೆದಾಟು ಜಲಾಶಯ ನಿರ್ಮಾಣವಾದರೆ ಹೆಚ್ಚುವರಿ ನೀರು ಮೇಕೆದಾಟು ಜಲಾಶಯದಲ್ಲಿ ಶೇಖರಣೆಯಾಗುತ್ತದೆ. ಆ ಮೂಲಕ ಕರ್ನಾಟಕ ತನಗೆ ಬಂದು ಸೇರುವ ಅನಿಯಂತ್ರಿತ ನೀರಿಗೂ ಕಡಿವಾಣ ಹಾಕಲು ಹೊರಟಿದೆ ಎಂಬುದು ತಮಿಳುನಾಡಿನ ಆತಂಕ. ಅಲ್ಲದೆ ಕರ್ನಾಟಕ ಸರ್ಕಾರವು ತಮಿಳುನಾಡಿನ ಪಾಲಿಗೆ ನೀರನ್ನು ಯಾವುದೇ ನಿಯಂತ್ರಣವಿಲ್ಲದೆ ಬಿಡುಗಡೆ ಮಾಡುತ್ತೇವೆ, ಮೇಕೆದಾಟು ಜಲಾಶಯದಲ್ಲಿ ಹೆಚ್ಚುವರಿ ನೀರನ್ನು ಮಾತ್ರ ಶೇಖರಿಸುವುದಾಗಿ ಹೇಳುತ್ತಿದೆ. ಆದರೆ ತಮಿಳುನಾಡು ಸರ್ಕಾರ ಮಾತ್ರ ಸಹಜವಾಗಿ ಹರಿಯುವ ನೀರಿನ ಮೇಲೆ ನಿಯಂತ್ರಣ ಸಾಧಿಸಲು ಕರ್ನಾಟಕ ಮುಂದಾಗುತ್ತಿದೆ ಎಂದೇ ವಾದಿಸುತ್ತಿದೆ. ಹೀಗಾಗಿ ಮೇಕೆದಾಟು ಜಲಾಶಯ ನಿರ್ಮಾಣದ ವಿರುದ್ಧ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು, ಆ ಅರ್ಜಿಯು ವಿಚಾರಣಾ ಹಂತದಲ್ಲಿದೆ. ಕಾವೇರಿ ಜಲ ವಿವಾದ ಶಾಶ್ವತವಾಗಿ ಬಗೆಹರಿಯಲೇಬೇಕು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾವೇರಿ ಕೊಳ್ಳದ ಬಹುದೊಡ್ಡ ಜನಮಾನಸದಲ್ಲಿರ್ತಕ್ಕಂಥ ಅಭಿಪ್ರಾಯ. ಆದರೆ ಈ ಕಾವೇರಿ ಜಲ ವಿವಾದನ ಬಗೆಹರಿಸಲಿಕ್ಕೆ ಬಹುದೊಡ್ಡ ಅವಕಾಶ ನಮ್ಮ ಎದುರಿಗಿರ್ತಕ್ಕಂಥದ್ದು ಮೇಕೆದಾಟು ಜಲಾಶಯ ನಿರ್ಮಾಣ. ಅಂದರೆ ಇದು ಬ್ಯಾಲೆನ್ಸಿವ್ ರಿಸರ್ವೈರ್ ಅಂತ ಹೇಳ್ತೀವಿ. ಅಂದರೆ ಹೆಚ್ಚುವರಿಯಾಗಿ ತಮಿಳುನಾಡಿಗೆ ಹರಿದು ಹೋಗ್ತಕ್ಕಂಥ ನೀರನ್ನು ಶೇಖರಿಸಿಟ್ಕೊಳ್ತಕ್ಕಂಥ ಒಂದು ಸಂಗ್ರಹಣಾ ಜಲಾಶಯ ಅಂತ ಹೇಳಬಹುದು. ಈ ಜಲಾಶಯ ನಿರ್ಮಾಣ ಆಗಲೇಬೇಕು ಅಂತಕ್ಕಂಥದ್ದು ಬಹುಪಾಲು ಕನ್ನಡಿಗರದ್ದು, ಬಹುಪಾಲು ಕಾವೇರಿ ಕೊಳ್ಳದ ರೈತರ ಅಭಿಪ್ರಾಯ ಆಗಿದೆ. ಈ ಭಾಗದ ಜನರ ಒತ್ತಾಯ ಕೂಡ ಆಗಿದೆ. ಆದರೆ ಇದನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥವ್ರು ನಮ್ಮನ್ನಾಳುವಂತಹ ಸರ್ಕಾರದವರು. ಸಾಮಾನ್ಯವಾಗಿ ಸುದೀರ್ಘವಾಗಿ ರಾಜ್ಯದಲ್ಲಿ ಆಳ್ವಿಕೆ ಅಥವಾ ಅಧಿಕಾರ ಗದ್ದಿಗೆ ಹಿಡಿದಿದ್ದವರು ಕಾಂಗ್ರೆಸ್ನವರು. ಇವತ್ತು ಇನ್ನೇನು 1 ವರ್ಷಗಳಲ್ಲಿ ಚುನಾವಣೆ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ತುಂಬ ಏನೋ ಮೈಮೇಲೆ ಜಾಗೃತ ಪ್ರಜ್ಞೆ ಬಂದಿದೆ ಅನ್ನಂಗೆ ಈ ಯೋಜನೆ ಅನುಷ್ಠಾನ ಆಗಲೇಬೇಕು ಅಂಥೇಳಿ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಮಾಡಲಿ, ಜನಪರವಾದಂಥ ಯೋಜನೆಗೆ ಪಾದಯಾತ್ರೆ ಮಾಡಿದರೆ ಯಾರು ಬೇಡ ಅಂತಾರೆ? ದಯಮಾಡಿ ಮಾಡಲಿ, ಅದು ಒತ್ತಾಯ ಕೂಡ ಹೌದು. ಆದರೆ ಎಂಥ ಸನ್ನಿವೇಶದಲ್ಲಿ ಮಾಡಿದರು ಅಂತಕ್ಕಂಥದ್ದು ಭಾಳ ಮುಖ್ಯ. ಇದ್ರೆ ಈ ಹಿಂದೆ ಬಹುದೊಡ್ಡ ಅವಧಿಯಲ್ಲಿ ಅಧಿಕಾರ ಅನುಭವಿಸಿದಂಥ ಕಾಂಗ್ರೆಸ್ ಇದೇ ಮೇಕೆದಾಟು ಯೋಜನೆ ವಿಚಾರದಲ್ಲಿ, ಅದರ ಅನುಷ್ಠಾನದ ವಿಚಾರದಲ್ಲಿ ಎಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿತ್ತು, ಮಾಡಿಲ್ಲ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಈ ನಡುವೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರಸ್ಥದಲ್ಲಿರ್ತಕ್ಕಂಥ BJP ಈ ಯೋಜನೆಗೆ ಇರತಕ್ಕಂಥ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ತತ್ಕ್ಷಣಕ್ಕೆ ಅಣೆಕಟ್ಟು ನಿರ್ಮಾಣಕ್ಕೆ ಅವಕಾಶವನ್ನು ನೀಡ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ತನ್ನೊಳಗೆ ಇಟ್ಕೊಂಡ್ರೂ ಸಹ ಮುಕ್ತ ಮನಸ್ಸು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಜನಮಾನಸದಲ್ಲಿದೆ. ಇದರ ನಡುವೆ ಈ ಯೋಜನೆ ಅನುಷ್ಠಾನಕ್ಕೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ, BJP ತಟಸ್ಥ ನಿಲುವಿನಲ್ಲಿದೆ. ಈ ಸಂದರ್ಭದಲ್ಲಿ ಯಾವ ನಿಲುವು ತಗೋಬೇಕು ಅನ್ನೋ ವಿಚಾರದಲ್ಲಿ JDS ಸಹ ಒಂದಿಷ್ಟು ಗೊಂದಲದ ವಾತಾವರಣದಲ್ಲಿದ್ದು, ಅದು ಸಹ ಒಂದಿಷ್ಟು ಯಾವುದೇ ರೀತಿಯಾದಂಥ ಬಹಿರಂಗ ಹೇಳಿಕೆಗಳನ್ನು ಯೋಜನೆ ಅನುಷ್ಠಾನ ಆಗಲಿ ಬೇಡ ಅನ್ನೋ ವಿಚಾರದಲ್ಲಿ ಸ್ಪಷ್ಟವಾದ ನಿಲುವನ್ನು ತಗೊಳ್ಳಿಕ್ಕೆ ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿದೆ. ಈ ಹಂತದಲ್ಲಿ ಈ ಮೂರೂ ಪಕ್ಷಗಳು ಯೋಜನೆಯನ್ನು, ಜನಪರವಾದಂಥ ಯೋಜನೆಯನ್ನು ಮುಂದಿಟ್ಟುಕೊಂಡು ಜನಕ್ಕೆ ಮೇಲ್ನೋಟಕ್ಕೆ ನಾವು ಯೋಜನೆ ಪರವಾಗಿದ್ದೇವೆ, ಯೋಜನೆಯನ್ನು ವಿರೋಧಿಸ್ತಾ ಇದ್ದೇವೆ ಅಂಥೇಳಿ ಬಿಂಬಿಸ್ಕೊಂಡ್ರೂ ಸಹ ಪರಸ್ಪರ ವೈಯಕ್ತಿಕ ನಿಂದನೆಗಳಿಗೆ ಮೇಕೆದಾಟು ಯೋಜನೆಯ ನಿರ್ಮಾಣ ಕಾಮಗಾರಿ ಬಹುದೊಡ್ಡ ವೇದಿಕೆ ಆಯಿತೇ ಹೊರತು ಈ ಯೋಜನೆ ಅನುಷ್ಠಾನಕ್ಕೆ ಇರಬಹುದಾದಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳೋಣ, ಆ ಮೂಲಕ ಯೋಜನೆಯ ಸಾಕಾರಕ್ಕೆ ಶ್ರಮಿಸೋಣ ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿರೀಕ್ಷೆ ಮಾಡೋದು ಕಷ್ಟ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಕೊರೋನಾವನ್ನು ಲೆಕ್ಕಿಸದೆ ಮೇಕೆದಾಟು ಯೋಜನೆಯನ್ನು ಶೀಘ್ರ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಪಾದಯಾತ್ರೆಯನ್ನು ನಡೆಸಿದರು. ಇತ್ತ ಕರ್ನಾಟಕ ಹೈಕೋರ್ಟ್ ಕೊರೋನಾ ಸಂಕಷ್ಟ ಕಾಲದಲ್ಲಿ ಇದೆಂಥ ವರ್ತನೆ ಎಂದು ರಾಜ್ಯ ಸರ್ಕಾರಕ್ಕೆ ಖಾರವಾಗಿ ಪ್ರಶ್ನೆ ಹಾಕಿದ ನಂತರ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಪಾದಯಾತ್ರೆ ರದ್ದಿಗೆ ಆದೇಶ ಹೊರಡಿಸಿದ್ದು ಈಗ ಇತಿಹಾಸ. ಅತ್ತ ಕಾಂಗ್ರೆಸ್ ನಾಯಕರಿಗೆ ತಮ್ಮ 4 ದಿನದ ಪಾದಯಾತ್ರೆ ನಂತರವಷ್ಟೇ ಕೊರೋನಾ ವಿಚಾರದಲ್ಲಿ ಜನರ ಮೇಲೆ ಕಾಳಜಿ ಮೂಡಿತು. ಜನರ ಹಿತದೃಷ್ಟಿಯಿಂದ ಪಾದಯಾತ್ರೆಯನ್ನು ಮುಂದೂಡಿದ್ದೇವೆ, ಕೊರೋನಾ ಕಡಿಮೆಯಾದ ಮೇಲೆ ಮತ್ತೆ ರಾಮನಗರದಿಂದ ಪಾದಯಾತ್ರೆಯನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗ ಯಾಕೆ ಈ ಬಗ್ಗೆ ಅಂದರೆ ಮೇಕೆದಾಟು ಯೋಜನೆಯ ಬಗ್ಗೆ ಇಷ್ಟು ಆಸಕ್ತಿ ತೋರಿಸಲಿಲ್ಲ? ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೇ ಮೇಕೆದಾಟು ಯೋಜನೆ ನೆನಪಿಗೆ ಬಂತ ಅಂತ ರಾಜ್ಯ BJP ಸರ್ಕಾರ ಪ್ರಶ್ನಿಸಿದೆ.
ರಾಜ್ಯ ಸರ್ಕಾರ ಕೇಳುತ್ತಿರುವುದರಲ್ಲಿಯೂ ಒಂದು ರೀತಿಯ ನ್ಯಾಯವಿದೆ ಅಂತ ಹೇಳಬಹುದು. ಯಾಕಂದರೆ ಈ ಮೇಕೆದಾಟು ವಿಚಾರವು ಯಾವ ಯಾವ ಕಾಲದಲ್ಲಿ ಹೇಗೆಲ್ಲ ಸ್ವರೂಪ ಪಡೆದುಕೊಂಡಿದೆ ಎಂಬುದಕ್ಕೆ ಸಾಕಷ್ಟು ದಾಖಲೆಗಳಿವೆ. ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಕಾಲಹರಣವಾಗಿದೆ ಎಂಬುದು ತಿಳಿಯುತ್ತದೆ. ಮೇಕೆದಾಟು ಯೋಜನೆ ವಿಳಂಬಕ್ಕೆ ಯಾರು ಹೊಣೆ? ಕೇವಲ ಡಿಪಿಆರ್ ಮಾಡಲು 4 ವರ್ಷ ತೆಗೆದುಕೊಂಡಿದ್ದ ಕಾಂಗ್ರೆಸ್. ಕೇಂದ್ರ ಪಿಎಫ್ಆರ್ ಕಳಿಸಿ ಎಂದರೆ ಡಿಪಿಆರ್ ಕಳಿಸಿದ್ದ ಕಾಂಗ್ರೆಸ್. 2014ರಲ್ಲೇ ಅನುಮೋದನೆ ದೊರೆತಿದ್ರೂ ಯೋಜನೆಯ ಜಾರಿ ವಿಳಂಬ ಬೇಕೆ? ಮೇಕೆದಾಟು ಯೋಜನಾ ವರದಿ ತಯಾರಿಕೆಗೆ 2014ರಲ್ಲಿಯೇ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆಯಲಾಗಿತ್ತು. 2014ರಿಂದ 2018ರವರೆಗೆ ಈ ಬಗ್ಗೆ ಆಗದ ಯಾವುದೇ ನಿರ್ಣಯ. ಕಾವೇರಿ ವಿವಾದ ಬಗೆಹರಿದಿದ್ರೂ 4 ವರ್ಷಗಳು ಸಂಪೂರ್ಣ ವ್ಯರ್ಥ. ನ್ಯಾಯಾಲಯದಲ್ಲಿ ಯಾವ ಆದೇಶ ಇರದಿದ್ದಾಗಲೂ ರೂಪುಗೊಳ್ಳದ ಯೋಜನಾ ವರದಿ. ಯೋಜನೆಗೆ ವರದಿ ರೂಪಿಸಿ ಅನುಷ್ಠಾನಗೊಳಿಸುವ ಹಂತದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡ ಚೆನ್ನೈ ಹಸಿರು ಪೀಠ. 4 ವರ್ಷಗಳ ವ್ಯರ್ಥದಿಂದ ನ್ಯಾಯಾಲಯದಲ್ಲಿ ಮತ್ತೆ ಸಂಕಷ್ಟ ಎದುರಿಸುವ ಪರಿಸ್ಥಿತಿ. ಬಿಜೆಪಿ ಸರ್ಕಾರ ಕಾಲಹರಣ ಮಾಡ್ತಿದೆ ಎಂದು ಆರೋಪಿಸಿದ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ನಾಯಕರು ಪ್ರತ್ಯುತ್ತರ ನೀಡಿದ್ದಾರೆ. ಈ ಬಗ್ಗೆ ಬಿಜೆಪಿ ಮೇಕೆದಾಟು ಯೋಜನೆ ಮತ್ತು ಕಾಂಗ್ರೆಸ್ ಮತ್ತು ಸತ್ಯ ಮಿಥ್ಯೆ ಎಂಬ ಶೀರ್ಷಿಕೆಯಡಿ ಸರಣಿ ಟ್ವೀಟ್ ಸಹ ಮಾಡಿ ಗಮನ ಸೆಳೆದಿತ್ತು. ಕಾಂಗ್ರೆಸ್ ಪಾದಯಾತ್ರೆ ಹಿಂದೆ ಬೇರೆಯೇ ಉದ್ದೇಶವಿತ್ತು ಎಂದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಆರೋಪಿಸಿದರು. ಒಟ್ನಲ್ಲಿ ಮೇಕೆದಾಟು ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಜನಪ್ರತಿನಿಧಿಗಳು ಜನಸಾಮಾನ್ಯರ ಹಿತವನ್ನು ಕಾಯಬೇಕು, ಪ್ರಜೆಗಳ ಕಾಳಜಿಯನ್ನು ವಹಿಸಬೇಕು. ಆದರೆ ನಮ್ಮ ರಾಜ್ಯದ ರಾಜಕೀಯ ನಾಯಕರಿಗೆ ಈ ಬೇಸಿಕ್ ಜ್ಞಾನ ಕೂಡ ಇಲ್ಲವಾಯಿತು. ರಾಜ್ಯ ಮತ್ತು ಕೇಂದ್ರ ಎರಡರಲ್ಲೂ ತಮ್ಮದೇ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಪಕ್ಷವು ಮೇಕೆದಾಟು ಯೋಜನೆಯ ವಿಚಾರವನ್ನು ದಡ ಮುಟ್ಟಿಸಲಿಲ್ಲ. ಈಗ ಚುನಾವಣೆಗೆ 15 ತಿಂಗಳು ಬಾಕಿ ಇರುವಾಗ ಮೇಕೆದಾಟು ಯೋಜನೆ ವಿಚಾರ ತಲೆಗೆ ಹೊಕ್ಕಿಕೊಂಡಿದೆ. ಯೋಜನೆ ಅನುಷ್ಠಾನಕ್ಕೆ ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಲಿ, ಅದರಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ. ಆದರೆ ಕೊರೋನಾ ಸಂಕಷ್ಟ ಸಮಯದಲ್ಲಿ ಕೊರೋನಾ ಜಾಸ್ತಿ ಆದರೆ ಸರ್ಕಾರ ಎಲ್ಲಿ ಲಾಕ್ಡೌನ್ ಮಾಡುತ್ತೋ ಜೀವನ ಹೆಂಗಪ್ಪ ಅಂತ ಜನಸಾಮಾನ್ಯರು ರೋಧಿಸುತ್ತಿರುವ ಸಮಯದಲ್ಲಿ ಪಾದಯಾತ್ರೆ ಎಂಬ ಜನಜಾತ್ರೆಯನ್ನು ಮಾಡುವುದು ಅನಿವಾರ್ಯವಾಗಿತ್ತ? ಇತ್ತ ಸರ್ಕಾರ ಕೂಡ ಖಡಕ್ ಆಗಿ ಪಾದಯಾತ್ರೆಯನ್ನು ತಡೆಯುವ ಪ್ರಯತ್ನವನ್ನು ಮಾಡಲಿಲ್ಲ. ಅತ್ತ ಕಾಂಗ್ರೆಸ್ ನಾಯಕರು ಕೂಡ ಜನರ ಹಿತವನ್ನು ಕಾಯುವ ಜವಾಬ್ದಾರಿಯನ್ನು ಮೆರೆಯಲಿಲ್ಲ. ಒಂದು ಜನಪರವಾದಂತಹ ಮತ್ತು 2 ರಾಜ್ಯಗಳ ನಡುವೆ ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಜಲವಿವಾದವನ್ನು ಶಾಶ್ವತವಾಗಿ ಅಂತ್ಯ ಮಾಡಬೇಕು ನಿಟ್ಟಿನಲ್ಲಿ ಮಹತ್ವವಾದ ಯೋಜನೆ ಆಗಿರತಕ್ಕಂಥ ಮೇಕೆದಾಟು ಯೋಜನೆಯ ನಿರ್ಮಾಣಕ್ಕೆ ಜನಪ್ರತಿನಿಧಿಗಳು ಮತ್ತು ಆಳುವ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಕಾವೇರಿ ಕೊಳ್ಳದ ಭಾಗದ ರೈತರು ಮತ್ತು ಜನರ ಅಭಿಪ್ರಾಯ ಆಗಿದೆ. ಆದರೆ ಈ ಯೋಜನೆ ಅನುಷ್ಠಾನ ಆಗುತ್ತೆ ಅನ್ನೋ ನಿರೀಕ್ಷೆಗಿಂತ ಹೆಚ್ಚಾಗಿ ರಾಜಕೀಯ ಮೇಲಾಟವನ್ನು ಕಾಣ್ತಾ ಇದ್ದೇವೆ. ಮತ್ತು ಯೋಜನೆಗೆ ಪರಿಸರ ಇಲಾಖೆಯ ಅನುಮತಿಗಳು ನಮಗೆ ಅಗತ್ಯವಾಗಿ ಬೇಕಾಗಿದೆ. ಇದನ್ನು ಕೇಂದ್ರ ಸರ್ಕಾರ ಕೊಡಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ. ಇದರ ನಡುವೆ ಕಾವೇರಿ ನಿರ್ವಹಣೆ ಪ್ರಾಧಿಕಾರದ ಒಪ್ಪಿಗೆ ಬೇಕಾಗಿದೆ. ಇದೆಲ್ಲದರ ಹೇತುವಾಗಿ ತಮಿಳುನಾಡು ಸರ್ಕಾರ ಮೇಕೆದಾಟು ಜಲಾಶಯ ನಿರ್ಮಾಣ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆಸ್ತಾ ಇರತಕ್ಕಂಥ ನ್ಯಾಯಿಕ ಹೋರಾಟ ಅಂತ್ಯ ಆಗಬೇಕಾಗಿದೆ. ಹೀಗೆ ಎಲ್ಲ ಅಡ್ಡಿ ಆತಂಕಗಳನ್ನು ದಾಟಿದರಷ್ಟೇ ಈ 2 ರಾಜ್ಯಗಳ ಜಲ ವಿವಾದಕ್ಕೆ, ಬಹಳ ವಿಶೇಷವಾಗಿ ಕಾವೇರಿ ಕೊಳ್ಳದ ಈ ಜಲಾಶಯಗಳು ಮತ್ತು ಆ ಜಲಾಶಯ ಅವಲಂಬಿತ ರೈತರು ಮತ್ತು ಜಾನುವಾರುಗಳು, ಪ್ರಾಣಿ ಪಕ್ಷಿಗಳ ಜೀವ ಸಂಕುಲಕ್ಕೆ ಬಹುದೊಡ್ಡ ಅನುಕೂಲ ಆಗ್ತದೆ. ಹಾಗಾಗಿ ಈ ಯೋಜನೆ ಅನುಷ್ಠಾನ ಆಗಲಿ, ಇನ್ನಾದರೂ ಸಹ ರಾಜಕೀಯ ಮೇಲಾಟಗಳು ನಿಲ್ಲಲಿ ಮತ್ತು ಯೋಜನೆ ಅನುಷ್ಠಾನ ವಿಚಾರದಲ್ಲಿ ರಾಜಕೀಯ ಯಾವುದೇ ರೀತಿಯ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ಪ್ರಾಮಾಣಿಕ ಪ್ರಯತ್ನ ಸಾಗಲಿ ಅನ್ನೋದಷ್ಟೇ ನಮ್ಮ ಸದಾಶಯ. ಇನ್ನೊಂದಷ್ಟು ಇಂಥದೇ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. GSS ಮಾಧ್ಯಮ, ಇದು ಕಿರ್ಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ?
ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ. ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.